ನಮಸ್ತೆ. ನಮಸ್ತೆ. ನನ್ನ ಹೆಸರು ಡಾಕ್ಟರ್ ವಿನಯ್ ಅಂತೇಳಿ. ನಾನು ಜೀನಹಳ್ಳಿ ಗ್ರಾಮದವನು. ನಾನು ಶ್ರೀ ಸಾಯಿ ಗುರುಕುಲ ವಿದ್ಯಾಸಂಸ್ಥೆಯಲ್ಲಿ 5ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಇಲ್ಲೇ ಸ್ಟಡಿ ಮಾಡಿದ್ದು. ನಾನು ಇಲ್ಲಿ 5ನೇ ಕ್ಲಾಸಿಗೆ ಸೇರಿದಾಗ 2009. ಆವಾಗ ಇನ್ನೂ ಸ್ಕೂಲ್ ಈಗ ಸ್ಟಾರ್ಟ್ ಆಗ್ತಾ ಇತ್ತು. ಆವಾಗಿನ ಸ್ಟ್ರೆಂತು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿದ್ದು ಅಂದರೆ ಆವಾಗ ಇಡೀ ಸ್ಕೂಲ್ ಸ್ಟ್ರೆಂತ್ ಒಂದು 50 ಜನ ಇದ್ದರು. ಈಗ ನಾನು ಈ ಸಲ ಭೇಟಿ ಕೊಟ್ಟಾಗ ಶಾಲೆ ಸ್ಟ್ರೆಂತ್ ನೋಡಿ ನಮ್ಮ ಪ್ರಿನ್ಸಿಪಾಲ್ ಸರ್ಗೆ ಕೇಳಿದಾಗ 1300-1400 ಜನ ಇದ್ದಾರೆ ಅಂತ ಹೇಳಿದರು. ನಂಗೆ ಅದು ಭಾಳ ಖುಷಿ ಆಗ್ತಿದೆ. ನಾವು ಓದಿರೋ ಶಾಲೆ ಇಷ್ಟು ಚೆನ್ನಾಗಿ ಅಚೀವ್ಮೆಂಟ್ ಮಾಡ್ಕೊತ ಹೋಗ್ತಿರೋದು ನನಗೊಂದು ಭಾಳ ಖುಷಿ. ನಾನು ಇಲ್ಲಿ 5ನೇ ಕ್ಲಾಸಿಗೆ ಸೇರಿದಾಗ ನಾವು ಕನ್ನಡ ಮೀಡಿಯಮಿಂದ ಬಂದಿದ್ವಿ. ಇಲ್ಲಿ ಬಂದು ನಾನು ಸರ್ವೈವ್ ಆಗ್ತೇನೆ ಇಲ್ಲೋ ಅಂತ ನಾನು ಫಸ್ಟ್ ಯೋಚನೆ ಆದಾಗ ಹಾಸ್ಟೆಲಲ್ಲಿ ನಮ್ಮ ತಂದೆ ತಾಯಿ ನಾನು ಹಾಸ್ಟ್ಲಿಗೆ ಹಾಕಿದ್ರು. ಮನೆಯಿಂದ ಓದೋದು ಬೇಡ, ಹಾಸ್ಟೆಲಲ್ಲಿ ಇದ್ದು ಓದು, ಟೀಚಿಂಗ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ಅಂತೇಳಿ ನಾನು ಇಲ್ಲಿ ಹಾಸ್ಟ್ಲಿಗೆ ಹಾಕಿದಾಗ ನನ್ನ ಜೊತೆ ನನಗೆ ಭಾಳ ಜನ ಟೀಚರ್ಸ್ ಹೆಲ್ಪ್ ಮಾಡಿದ್ರು. ಸ್ಟಡಿ ಅವರ್ಸ್ ಅಂತ ಬಂದಾಗ ನಮ್ಮ ಟೀಚರ್ಸ್ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಲಿಲ್ಲ. ಬೆಳಗ್ಗೆ ಎಷ್ಟು ಅವ್ರು ಎಫರ್ಟ್ ಹಾಕಿ ನಮಗೆ ಪಾಠ ಮಾಡೋರು ಅಷ್ಟೇ ಎಫರ್ಟಿಂದ ನಮಗೆ ಸ್ಟಡಿ ಅವರ್ಸಲ್ಲಿ ಟೀಚಿಂಗ್ ಹೇಳ್ಕೊಡೋರು. ನಾವು ಏನೇ ಡೌಟ್ ಇದ್ದಾಗ ಕೇಳಿದ್ರು, ಈಗ ಯಾವ್ದಾರ ಡೌಟ್ ಇದೆ ನಮಗೆ ನೀವು ಕ್ಲಾರಿಫೈ ಮಾಡಿಕೊಡ್ರಿ ಅಂತಂದರೆ ಡೇ ಸ್ಕಾಲರ್ಸ್ ಟೀಚರು ಇಲ್ಲೇ ಸ್ಟೇ ಮಾಡಿ ನಮಗೆ ಹೇಳ್ಕೊಡೋರು. ಆ ರೀತಿ ಫೆಸಿಲಿಟಿ ಇಲ್ಲಿ ಚೆನ್ನಾಗಿತ್ತು. ಇನ್ನು ಎಕ್ಸಾಮ್ ಅಂತ ಬಂತು ಅಂದರೆ ಎಕ್ಸಾಮ್ಗೆ 1.5-3 ತಿಂಗಳು ಈ ಥರ ಇದ್ದಾಗ ಸ್ಟಡಿ ಅವರ್ ಸ್ಟಾರ್ಟ್ ಆಯಿತು ಅಂದರೆ ಬೆಳಗ್ಗೆ 4 ಗಂಟೆಗೆ ಎಬ್ಸೋರು. 4 ಗಂಟೆಯಿಂದ ಬೆಳಗ್ಗೆ 7 ಗಂಟೆ ತನಕ ಸ್ಟಡಿ ಅವರ್ಸು. 1 ಅವರ್ ಬ್ರೇಕ್ ಕೊಡ್ತಾಯಿದ್ರು. ಟಿಫನ್ ಎಲ್ಲ ಮುಗಿಸ್ಕೊಂಡು ಮತ್ತೆ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಕ್ಲಾಸ್ ಆದಮೇಲೆ ಮತ್ತೆ ಸಂಜೆ ಒಂದು 6 ಗಂಟೆ ಹಂಗೆ ಭಜನೆ ಆದಮೇಲೆ ಮತ್ತೆ ಸ್ಟಡಿ ಅವರ್ಸು. ರಾತ್ರಿ 11 ಗಂಟೆ 11:30 ನಿದ್ದೆ, ಮತ್ತೆ ರಿಪೀಟ್. ಇದೇ ಥರ ರೊಟೀನ್ ಇತ್ತು. ಈ ರೊಟೀನಿಂದ ನನಗೆ ಭಾಳ ಹೆಲ್ಪ್ ಆಯಿತು. ಅದೇನಾಯಿತು, ನಮಗೆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ಗೆ ಜೊತೆಗೆ ಸ್ಟಡೀಸ್ಗೆ ಭಾಳ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೆಲ್ಪ್ ಆಯಿತು. ಇದೇ ನಾನು ಮನೇಲಿದ್ದು ಓದಿದ್ರೆ ನನ್ನ ಕೈಯಲ್ಲಿ ಇಷ್ಟು ಸ್ಟಡಿ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಮನೇಲಿ ಏನಿರುತ್ತೆ, ನಮಗೆ ಫ್ರೀಡಮ್ ಇರುತ್ತೆ. ನಾವು ಎಷ್ಟೊತ್ತಿಗಾರ ಮಲಗ್ಬೋದು, ಎಷ್ಟೊತ್ತಿಗಾರ ಎದ್ದೇಳ್ಬೋದು. ಹಾಸ್ಟ್ಲಲ್ಲಿ ಹೆಂಗಾಗುತ್ತೆ, ನಮ್ಮ ಟೀಚರ್ಗಳು ನಮ್ಮ ಗುರುಗಳು ಏನು ಪಾತ್ ಹಾಕ್ಕೊಡ್ತಾರೋ, ಟೈಮ್ ಟೇಬಲ್ ಹಾಕ್ಕೊಡ್ತಾರೋ ಅದರಲ್ಲೇ ನಾವು ಓದಬೇಕಾಗುತ್ತೆ. ಆಯಿತಾ. ಈ ಥರ ನನಗೆ ಅವರು ಸ್ಟಡಿ ಅವರ್ಸ್ ಈ ಥರ ಮಾಡಿದ್ದು ನನಗೆ ಭಾಳ ಹೆಲ್ಪ್ಫುಲ್ ಆಯಿತು. ನಾನು ಈ ಮಟ್ಟಕ್ಕೆ ಒಂದು MBBS ಮಾಡಿದ್ದೀನಿ, ನನಗೆ ನಾನು ಸ್ವಲ್ಪ ರೆಕಗ್ನೇಷನ್ ಸಿಗ್ತಿದೆ ಅಂದರೆ ಫಸ್ಟ್ ನಾನು ಗುರುಗಳಿಗೆ ಟ್ಯಾಂಕ್ಸ್ ಹೇಳ್ತೀನಿ, ಆಮೇಲೆ ಗುರುಕುಲಕ್ಕೆ ಟ್ಯಾಂಕ್ಸ್ ಹೇಳ್ತೀನಿ. ಮತ್ತು ಈ ಸ್ಟಡಿ ಅವರ್ಸ್ ಅನ್ನೋದು ನನಗೆ ಭಾಳ ಹೆಲ್ಪ್ ಆಗಿದೆ. ಇದರಿಂದ ನನ್ನ ಜೀವನದಲ್ಲಿ ಒಂದು ಪಾಠ ಕಲ್ತಿದ್ದೀನಿ. ಸರ್, ತಮಗೆ ಒಂದು ಪ್ರಶ್ನೆ ಕೇಳುವಂಥದ್ದಾಗ್ತದೆ. ತಾವು ಕನ್ನಡ ಮಾಧ್ಯಮದಲ್ಲಿ ಓದಿ ಈ ಸಾಯಿ ಗುರುಕುಲ ವಿದ್ಯಾಸಂಸ್ಥೆಗೆ ಎಂಟ್ರಿ ಆಗ್ತೀರಿ. ಒಂದು CBSE ಸ್ಕೂಲಿನಲ್ಲಿ ಓದುವಂಥದ್ದು, ಇಂಗ್ಲೀಷ್ ಕಲ್ತರೆ ಮಾತ್ರ ಸಾಧ್ಯ ಅಂತ ಹೇಳಿ ನಮ್ಮ ಕೆಲವೊಂದು ಪೋಷಕರಿಗೆ ಅದೆಲ್ಲ ಇದೆ. ಅದನ್ನು ಎಲ್ಲೇ ಒಂದು ಹೊರತುಪಡಿಸಿ ಕನ್ನಡದಲ್ಲಿ ಕಲಿತವರು ಕೂಡ CBSE ಶಾಲೆಯಲ್ಲಿ ಓದಿ ವೈದ್ಯರು ಆಗ್ಬೋದು ಅನ್ನೋದು ಕೂಡ ತಾವು ತೋರಿಸ್ಕೊಟ್ರೆ ಹೇಗೆ ಅಂತೇಳಿ. ಹಾಂ, ಫಸ್ಟಿಗೆ ಇಲ್ಲಿ ಸೇರುವಾಗ ನಾನು 1ರಿಂದ 4ನೇ ತರಗತಿ ತನಕ ಕನ್ನಡ ಮಾಧ್ಯಮ ಸ್ವಾಮಿ ವಿವೇಕಾನಂದ ಹೊನ್ನಾಳಿಯಲ್ಲಿ ನ್ಯಾಮತಿಯಲ್ಲಿ ಓದಿದ್ದೆ. ಇಲ್ಲಿ ಬಂದು ಸೇರಿದಾಗ ನನ್ನ ಮನಸ್ಸಲ್ಲಿ ಏನೋ ಒಂಥರ ಸಣ್ಣ ಕುತೂಹಲ, ಕಲಹ, ಏನೋ ನನ್ನ ಕೈಲಿ ಆಗುತ್ತಾ, ನಾನು ಮಾಡ್ತೀನ ಇಲ್ಲಿ ಕನ್ನಡ ಮಾಧ್ಯಮದಿಂದ ಓದಿ ಇಲ್ಲಿ CBSE ಮಾಡೋಕ್ಕಾಗುತ್ತಂತ ಭಾಳ ನಾನು ಒಂಥರ ಮನಸ್ಸಲ್ಲಿ ಏನೋ ಒಂಥರ ಕಳವಳ ಥರ ಇತ್ತು. ಒಂದೊಂದೇ ತರಗತಿ ಹೋಗ್ತಾ ನಾನು ಸ್ವಲ್ಪ ಶೈಲಿನ ಅಳವಡಿಕೆ ಮಾಡ್ಕೊತ ಹೋದಾಗ ಫಸ್ಟ್ CBSE ಬ್ಯಾಚ್ SSLC ಪಾಸಾಗಿದ್ದು ಈ ಸ್ಕೂಲಿಂದ ನಮ್ಮ ಬ್ಯಾಚೆ. ನನಗೆ ಗರ್ವ ಇದೆ, ನಮ್ಮ ಬ್ಯಾಚಲ್ಲಿ ಎಲ್ಲರೂ ನಮ್ಮದು ರಿಸಲ್ಟ್ 100% ರಿಸಲ್ಟ್ ಇದೆ ನಮ್ಮ ಬ್ಯಾಚ್ದು. 2014-15 ಫಸ್ಟ್ ಬ್ಯಾಚ್ ನಮ್ಮದು CBSE ಗುರುಕುಲದಿಂದ ಔಟ್ ಆಗಿದ್ದು. 100% ನಮ್ಮ ಬ್ಯಾಚಲ್ಲಿ ಯಾರೂ ಫೇಲ್ ಆಗಲಿಲ್ಲ. ಎಲ್ಲರೂ 100% ರಿಸಲ್ಟ್ ಕೊಟ್ವಿ. ಅದಕ್ಕೆ ಮೇಯ್ನ್ ಸಾಧ್ಯನೇ ಸ್ಟಡಿ ಅವರ್ಸು. ನಮ್ಮ ಟೀಚರ್ಸು ನಮ್ಗೆ ಏನೇ ಡೌಟ್ ಇದ್ದರೂ ಅವರು ರಾತ್ರಿ ಇಲ್ಲಿ ಉಳ್ಕೊಂಡು ನಮ್ಗೆ ಹೇಳ್ಕೊಡೋರು. ಆಯಿತಾ. ಡೇ ಸ್ಕಾಲರ್ ಟೀಚರ್ಸು ಅಷ್ಟೇ, ಏನಾರು ಡೌಟ್ ಇದೆಯಾ ಅಂದರೆ ಇಲ್ಲೇ ಸ್ಟೇ ಮಾಡ್ತಾಯಿದ್ರು. ನಮ್ಮ ಜೊತೆಗೆಲ್ಲ ಫ್ರೆಂಡ್ಸ್ ಥರ ಇದ್ದರು. ಟೀಚರ್ಸ್ ಅಂತ ಒಂದ್ಸಲ ನಮಗೆ ಅವರು ಇದನ್ನು ಮಾಡಲಿಲ್ಲ, ಎಲ್ಲ ಫ್ರೆಂಡ್ಸ್ ಥರನೇ ಇದ್ದು ನಮಗೆ ಹೇಳ್ಕೊಟ್ರು. ಹಾಗಾಗಿ ನನಗೆ ಕನ್ನಡ ಮಾಧ್ಯಮದಿಂದ ಬಂದು ಟೀಚರ್ಸ್ ನಮಗೆ ಈ ಥರ ಸಪೋರ್ಟ್ ಮಾಡಿದ್ದು ನೋಡಿ ನನಗೆ ಅಷ್ಟು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಫಸ್ಟ್ ಬಿಗಿನಿಂಗ್ ಒಂದು 2 ವರ್ಷ ಕಷ್ಟ ಅನ್ನಿಸ್ತು. ಆಮೇಲೆ ನಾನು ಟೀಚರ್ಸ್ ಜೊತೆಗೆ ಪಳಗಿದ್ದು, ಅವ್ರು ನಮ್ಮೆಲ್ಲರ ಜೊತೆಗೆ ಇನ್ವಾಲ್ವ್ ಆಗಿದ್ದು, ಇದೆಲ್ಲ ನೋಡ್ಕೊತ ಹೋದ್ಮೇಲೆ ನಮ್ಮ ಕನ್ನಡ ಮೀಡಿಯಮ್ಮು ಇಂಗ್ಲೀಷ್ ಮೀಡಿಯಮ್ ಅಂತ ಏನೂ ಭೇದ ಭಾವನೆ ಅನ್ನಿಸ್ಲಿಲ್ಲ. ಎಲ್ಲ ಟೀಚಿಂಗ್ ಒಂದೇ, ನಾವು ಕಲಿಯೋದ್ರ ಮೇಲೆ ಇರುತ್ತೆ. ನಾವು ಯಾವ ಥರ ಕಲಿತು ಅದನ್ನು ಒಗ್ಗೂಡಿಸ್ಕೊಂಡು ಅರ್ಥ ಮಾಡ್ಕೊಂಡು ಬರಿತೀವೋ ಅದ್ರ ಮೇಲೆ ನಮ್ಮ ಬರೆಯೋ ಶೈಲಿ, ಓದೋ ಶೈಲಿ ಎಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಸಾಯಿ ಗುರುಕುಲ ವಿದ್ಯಾಸಂಸ್ಥೆಯಲ್ಲಿ ಇವರು ಶಿಕ್ಷಕರು ಏನಿದ್ದಾರೆ, ಕೋಚಿಂಗ್ ತರಬೇತಿ ಏನಿದೆ ಅಂತಂದರೆ ಬೇರೆ ಈಗ ಮುಂದೆ ಬರುವಂಥ ವಿದ್ಯಾರ್ಥಿಗಳಿಗೆ ಒಂದು ಅಂದರೆ ಸಲಹೆಗಳನ್ನು, ಸೂಚನೆಗಳನ್ನು ಏನಾರ ಕೊಡುವುದಾಯ ತಾವುಗಳು ಅಂತೇಳಿ. ನಾನು ಇಲ್ಲಿಂದ SSLC ಮುಗಿಸಿದ ಮೇಲೆ PUC ಶಿವಮೊಗ್ಗದಲ್ಲಿ ಮಾಡಿದೆ. MBBS ಮಾಡಿದ್ದು ಬಾಗಲಕೋಟೆ ನಿಜಲಿಂಗಪ್ಪ ಕಾಲೇಜಲ್ಲಿ. ನಾನು ಇಲ್ಲಿಂದ ಹೋದ್ಮೇಲೆ 2 ಸಂಸ್ಥೆಗಳನ್ನ ನೋಡಿದ್ದೀನಿ. ಅಲ್ಲಿ ಸ್ಟಡಿ ಅವರ್ಸ್ ಎಲ್ಲ ಚೆನ್ನಾಗಿದೆ. ಬಟ್ ಅಲ್ಲಿ ಏನಂದರೆ ಗುರುಕುಲದಷ್ಟು ಒತ್ತು ನಾನು ನೋಡ್ದಂಗೆ ಸುತ್ತಮುತ್ತ ಯಾವ ಕಾಲೇಜಲ್ಲೂ ಸಿಗಲಿಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ಬಂದುಬಿಟ್ಟು ನಮ್ಮೊಂದು ಇಂಗ್ಲೀಷ್ ಒಂದು ಪ್ರವರ್ಬ್ ಇದೆ, ಎಲ್ಲಿ ಬುಡ ಇದಾಗಿರುತ್ತೋ, ಬುಡ ಅಷ್ಟು ಗಟ್ಟಿ ಆಯಿತು ಅಂದರೆ ಗಿಡ ಬೀಳಲ್ಲ.
ಆಯಿತಾ. ಈ ಥರ ಮಾತಿದ್ದಾಗ ಬುಡ ಗಟ್ಟಿ ಆಗ್ಬೇಕು ಅಂದರೆ ನಮ್ಮ ಇದೇನು ಪ್ರೈಮರಿ ಇರುತ್ತಲ್ಲ ಅಲ್ಲಿ ನಮ್ಮ ಬೇಸ್ ಭಾಳ ಸ್ಟ್ರಾಂಗ್ ಇರಬೇಕು ಆಯಿತಾ. ನನಗಿಲ್ಲಿ ಅದು ಭಾಳ ಚೆನ್ನಾಗಿ ಸಿಕ್ತು. ನನಗಿಲ್ಲಿ ಯಾವ ಥರ ಟೀಚಿಂಗ್ ಇತ್ತು ಅಂದರೆ ನಮಗೆ ಈಗ ಎಕ್ಸಾಮ್ ಮಾಡಿದ್ರು ಅಂದರೆ ಈ ಎಕ್ಸಾಮಲ್ಲಿ ನೀನು ಚೆನ್ನಾಗಿ ತೆಗೆದಿದ್ದೆ, ನೆಕ್ಸ್ಟ್ ಎಕ್ಸಾಮಲ್ಲಿ ನೀವು 1 ಮಾರ್ಕ್ಸ್ ಜಾಸ್ತಿ ತೆಗೆದ್ರೆ ಅಂದರೆ ನಿನ್ಗೆ ಭಾಳ ಅಪ್ರೋಚ್ ಇರೋದು, ಭಾಳ ಖುಷಿ ಆಗೋದು. ಕಮ್ಮಿ ತೆಗೆದ್ರೆ ನಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಒತ್ತಾಯ ಮಾಡಿ ಹೇಳ್ಕೊಡೋರು. ಅದರಿಂದ ನಮಗೇನಾಗ್ತಾಯಿತ್ತು, ಒಂದು ಸ್ವಲ್ಪ ಬಿಲೀಫು, ಸ್ವಂತ ನಂಬಿಕೆ, ನಾನು ಸಾಧಿಸ್ಬೋದು, ಈ ಥರ ಎಲ್ಲ ಬಂದಾಗ ನಮ್ಮ ಟೀಚರ್ಸ್ನ ಶ್ರದ್ಧೆಯಿಂದ ನಾವು ಓದಿದಾಗ, ನಮ್ಮ ಟೀಚರ್ಸ್ ಅದೇ ಶ್ರದ್ಧೆಯಿಂದ ನಮಗೆ ಹೇಳ್ಕೊಟ್ಟಾಗ ಏನಾಗುತ್ತೆ, ನಾವು ಇದು ಭಾಳ ಇಂಪ್ರೂವ್ಮೆಂಟ್ ಅಂತ ಅನ್ನಿಸ್ತು. ಬೇರೆ ಕಡೆ ಎಲ್ಲ ಈ ಥರ ಇಲ್ಲ. ಬೇರೆ ಕಡೆ ಹೆಂಗಿರುತ್ತೆ, ಸ್ಟಡಿ ಅವರ್ಸ್ ಅಂದರೆ ಸ್ಟಡಿ ಅವರ್ಸ್ ಈ ಥರ ಕುಂದಿರ್ಸ್ತಾರೆ, ಟೀಚರ್ಸ್ ಅಲ್ಲಿ ಕುತ್ಕೊತಾರೆ, ಹುಡುಗರು ಓದಬೇಕು. ಇಲ್ಲ ಹಂಗಿಲ್ಲ, ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗ್ಬೇಕು. ಏನೇ ಡೌಟ್ ಇದ್ದರೂ ಟೀಚರ್ಸ್ ಬಂದು ಕೇಳ್ತಾರೆ, ನೀನು ಯಾಕೆ ಅದನ್ನು ಓದ್ತಾ ಇಲ್ಲ, ಆ ಟಾಪಿಕಲ್ಲಿ ಯಾಕೆ ಕಮ್ಮಿ ಬಂತು ಮಾರ್ಕ್ಸ್ ನಿನಗೆ, ನೀನು ಲಾಸ್ಟ್ ಮಂತ್ ಚೆನ್ನಾಗಿ ತೆಗೆದಿದ್ದೆ, ಈ ಮಂತ್ ಯಾಕೆ ನಿನಗೆ ಕಮ್ಮಿ ಆಯಿತು. ಈ ಥರ ನಮ್ಮನ್ನು ಮಾತಾಡಿಸಿ ನಮ್ಮಲ್ಲಿ ಧೈರ್ಯ ತುಂಬಿ ನಮಗೆ ಈ ಸ್ಥಾನಕ್ಕೆ ಬರೋಕ್ಕೆ ನಮಗೆ ಅವ್ರು ಭಾಳ ಹೆಲ್ಪ್ ಮಾಡಿದ್ದಾರೆ. ಈ ಸಂಸ್ಥೆಯಲ್ಲಿ ಶಿಕ್ಷಣ ಕಲಿತು ಇವತ್ತು ವೈದ್ಯರಾಗಿರಿ ಅಂತಲೂ ಕೂಡ ಪದ ಬಳಕೆಯನ್ನು ಮಾಡಿದಿರಿ. ಕೊನೆಯದಾಗಿ ಈ ಸಾಯಿ ಗುರುಕುಲ ವಿದ್ಯಾಸಂಸ್ಥೆಗೆ ಏನನ್ನು ಹೇಳಿಕ್ಕೆ ಬಯಸ್ತೀರಿ ತಾವುಗಳು? ಸಾಯಿ ಗುರುಕುಲ ವಿದ್ಯಾಸಂಸ್ಥೆಗೆ ನಾನು ಯಾವಾಗೂ ಚಿರಋಣಿಯಾಗಿರ್ತೀನಿ. ಯಾಕಂದರೆ ನಾನು ಗುರುಕುಲ ವಿದ್ಯಾಸಂಸ್ಥೆ ಬಿಟ್ಟು ಬೇರೆ ಎಲ್ಲೇ ಆದರೂ 5ರಿಂದ 10ನೇ ತರಗತಿ ಮಾಡಿದರೆ ನನ್ನ ಪ್ರಕಾರ ನನ್ನ ಮನಸ್ಸಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಈ ಡೌಟ್ ನನಗೂ ಇದೆ, ನಾನು MBBS ಮಾಡ್ತಾ ಇರಲಿಲ್ಲ. ಸಾಯಿ ಗುರುಕುಲದಲ್ಲಿ 5ರಿಂದ 10ನೇ ತರಗತಿ ಓದಿದ್ದಕ್ಕೆ ನಂಗೆ ಏನೋ ಒಂದು MBBS ಮಾಡಬೇಕಂತ ಒಂದು ಬೇಸಿಕ್ ನಾಲೆಡ್ಜ್ ಸಿಕ್ಕಿದ್ದಿಲ್ಲೇ. ಬೇರೆ ಕಡೆ ಆದರೆ ನಾನು ಈ ಪ್ರೊಫೆಷನ್ ಚೂಸ್ ಆಗ್ತಿರಲಿಲ್ಲ ಅಂತ ನನ್ನ ಮನಸ್ಸಲ್ಲಿ ಎಲ್ಲೋ ಒಂದು ಭಾಗದಲ್ಲಿದೆ. ಗುರುಕುಲ ನನಗೆ ಭಾಳ ಹೇಳ್ಕೊಟ್ಟಿದೆ. ವಿದ್ಯೆ, ಶ್ರದ್ಧೆ, ಆಮೇಲೆ ಭಜನೆ, ಆಮೇಲೆ ಯಾವ ರೀತಿ ಜೀವನದಲ್ಲಿ ಅಳವಡಿಸ್ಕೋಬೇಕು, ಯಾವ ಥರ ದೊಡ್ಡರಿಗೆ ರೆಸ್ಪೆಕ್ಟ್ ಮಾಡಬೇಕು, ಸಣ್ಣರ ಜೊತೆಗೆ ಹೆಂಗಿರಬೇಕು, ಟೀಚರ್ಸಿಗೆ ಯಾವ ಥರ ರೆಸ್ಪೆಕ್ಟ್ ಮಾಡಬೇಕು, ಆಮೇಲೆ ಈಗ ಓದು ಅಂತಂದರೆ ಫ್ರೆಂಡ್ಸ್ ಜೊತೆಗೆ ಯಾವ ಥರ ಇರಬೇಕು, ಎಲ್ಲರನ್ನೂ ಯಾವ ರೀತಿ ಯಾವ ನಡವಳಿಕೆಯಿಂದ ಮಾತಾಡಿಸ್ಬೇಕು, ದೊಡ್ಡರಿಗೆ ಯಾವ ಥರ ತಲೆ ಬಾಗಬೇಕು, ಸಣ್ಣವ್ರ ಜೊತೆಗೆ ಯಾವ ಥರ ಇರಬೇಕು ಅಂತ ನೀವು ಭಾಳ ಹೇಳ್ಕೊಟ್ಟಿದೆ. ಹಾಗಾಗಿ ನಾನು ಗುರುಕುಲ ಸಂಸ್ಥೆಗೆ ನನ್ನ ತುಂಬು ಹೃದಯದ ಟ್ಯಾಂಕ್ಸ್ ಹೇಳ್ತೀನಿ ಆಯಿತಾ. ಆಮೇಲೆ ನಾನು ಗುರುಕುಲ ಸಂಸ್ಥೆನ ಯಾವತ್ತೂ ನಾನು ಮರೆಯಲ್ಲ. ನಾನು ಎಷ್ಟು ದಿವಸ ಇರ್ತೀನೋ ಅಷ್ಟು ದಿವಸ ಇಲ್ಲಿ ಚಿರಋಣಿ ಆಗೇ ಇದ್ದೇ ಇರ್ತೀನಿ. ನಾನು ಈ ಕಡೆ ಎಲ್ಲ ಬಂದಾಗೆಲ್ಲ ನನ್ನ ಶಾಲೆನ, ನನ್ನ ಟೀಚರ್ಸ್ನ, ನನ್ನ ಪ್ರಿನ್ಸಿಪಲ್ಸ್ನ, ನಮ್ಮ ಮ್ಯಾನೇಜ್ಮೆಂಟ್ನ ಎಲ್ಲರನ್ನೂ ಬಂದು ಮಾತಾಡ್ಸ್ಕೊಂಡು ಹೋಗ್ತೀನಿ. ನಂಗೆ ಅದರಲ್ಲಿ ಏನೋ ಒಂಥರ ಖುಷಿ ಸಿಗುತ್ತೆ. ನಾವು ಓದಿದ ಶಾಲೆಗೆ ಮತ್ತೆ ನಾನು ಬಂದು ಎಲ್ಲರನ್ನೂ ಮಾತಾಡಿಸಿದಾಗ ನನ್ನ ಹಳೆ ನೆನಪುಗಳು ಇವೆಲ್ಲ ನನಗೆ ಒಂಥರ ಜಾಯ್, ಬಂಡಲ್ ಆಫ್ ಜಾಯ್ ಥರ ಅನಿಸುತ್ತೆ. ಹಂಗಾಗಿ ನಾನು ಭಾಳ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ಸ್.